ಇದು ಜಾತ್ರೆ ಪಾರ್ಟ್ 3 ಲಾಗ್ ಆಗಿದೆ. ಇಲ್ಲಿ ಏನಂತ ಹೇಳಕ್ ಬರ್ತೀನಿ ಅಂದ್ರೆ ಮುಳ್ಳಿನ ಪಾಲಿಕೆ ಮೇಲೆ ಕುಣಿಯೋದು. ಇಲ್ಲಿ ಭೂತಪ್ಪ ಬಂದ್ಬಿಟ್ಟು ಜಾತ್ರೆ ದಿನ ಮುಳ್ಳಿನ ಪಾಲಿಕೆ ಮೇಲೆ ಕುಣಿಸ್ತಾರೆ. ಹಾಗೆ ಇದ್ರದ್ದು ಹಿಂದಿನ ವರ್ಷ 11 ವರ್ಷಕ್ಕೆ ಒಂದ್ಸಲ ಜಾತ್ರೆ ಆದ್ರೂ ಕೂಡ ಇಲ್ಲಿನ ಪ್ರತೀತಿ ಭೂತಪ್ಪ ಬಂದ್ಬಿಟ್ಟು ಆ ಮುಳ್ಳಿನ ಪಾಲಿಕೆ ಮೇಲೆ ಕುಣಿಯುತ್ತೆ. ಹಾಗೆ ಇನ್ನೊಂದು ಸ್ಟೋರಿ ಏನಂತ ಅಂದ್ರೆ ಇದೇ ತರನೇ 11 ವರ್ಷಕ್ಕೊಂದ್ಸಲ ಗವಿರಂಗನಾಥ ಸ್ವಾಮಿ ಜಾತ್ರೆ ಆಗುತ್ತೆ. ಅಲ್ಲೂ ಕೂಡ ವರದರಾಯ ಸ್ವಾಮಿ ಅಕ್ಕಪಕ್ಕದ ಊರಿನ ದೇವರುಗಳನ್ನ ಎಲ್ಲ ಕರ್ಸಿರ್ತಾರಲ್ಲ, ಅದೇ ತರ ವರದರಾಯ ಸ್ವಾಮಿ ಕೂಡ ಕರ್ಸಿದ್ರಂತೆ. ಅವಾಗ ವರದರಾಯ ಸ್ವಾಮಿನೂ ಕೂಡ ಮುಳ್ಳಿನ ಪಾಲಿಕೆನ ಜೊತೆಗೆ ಭೂತರಾಯ ಸ್ವಾಮಿನೂ ಬಂದಿದೆ. ಅವಾಗ ಏನಂದ್ರೆ ಅವಾಗಿನ ಕಾಲದಲ್ಲಿ ಇದ್ದಂತ ಮುಖಂಡರು ವರದರಾಯ ಸ್ವಾಮಿನ ಪರೀಕ್ಷೆ ಮಾಡಿದ್ದಾರೆ. ನೀನು ಶಕ್ತಿ ದೇವರೇ ಆಗಿದ್ರೆ ನಾನು ಕುರು ಮಾಡ್ಕೊಂಡಿದ್ದೀನಿ, ಅದನ್ನ ನೀನು ತೋರಿಸ್ಬಿಟ್ಟೆ ಹೋಗ್ಬೇಕು ಇಲ್ಲಿಂದ ಅಂತ ದೇವರಿಗೆ ಷರತ್ನ ಹಾಕಿದ್ದಾರೆ. ಅದಕ್ಕೆ ಆ ದೇವ್ರು ಹೋಗ್ಬಿಟ್ಟು ಹೊಂಡದ ಸುತ್ತ 3 ರೌಂಡ್ ಬಂದ್ಬಿಟ್ಟು ಇಲ್ಲೇ ನೀವು ಕುರು ಮಾಡ್ಕೊಂಡಿರೋದು ಅಂತ ತೋರಿಸಿದೆ. ಆಗಿನ ಜನಗಳು ಕುರಿಗೆ ಕಲ್ಲು ಕಟ್ಬಿಟ್ಟು ಹೊಂಡದೊಳಗಡೆ ಹಾಕಿದ್ರಂತೆ. ಇಲ್ಲ, ಅದು ನನಗೆ ತೋರಿಸ್ಲೇಬೇಕು ಅಂತ ಹೇಳಿದ್ದಕ್ಕೆ ಅದು ಹೊಂಡದಲ್ಲಿ ಜಂಪ್ ಮಾಡಿ ಕುರಿನ ಎತ್ಕೊಂಬಂದು ದಡಕ್ಕೆ ಬಿಟ್ಬಿಟ್ಟು ತೋರಿಸಿದ್ಯಂತೆ, ನಾನು ಶಕ್ತಿ ದೇವತೆನೆ ಅಂತ ತೋರಿಸ್ತಂತೆ. ಆಮೇಲೆ ತೋರಿಸ್ಬಿಟ್ಟು ಊರಿಂದ ಆಚೆ ಹೋಗ್ಬಿಟ್ಟು ತಿರುಗಿ ನೋಡ್ಬಿಟ್ಟು ನಾನು ಇಲ್ಲಿಗೆ ಯಾವತ್ತು ಬರಲ್ಲ ಈ ಊರಿಗೆ ಅಂತ ಹೇಳ್ಬಿಟ್ಟು ಹೋಯ್ತಂತೆ. ಆ ಸಮಯದಲ್ಲಿ ಮುಳ್ಳಿನ ಪಾಲಿಕೆನ ಇಲ್ಲೇ ಗವಿರಂಗಾಪುರದಲ್ಲಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಮರ್ತೋಗಿದೆ. ಸೊ ಹಂಗಾಗಿ ಅದು ಇನ್ನೂ ಮುಳ್ಳಿನ ಪಾಲಿಕೆ ಗವಿರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಇದೆ. ಈ ಮುಳ್ಳಿನ ಪಾಲಿಕೆ ಅಂತ ಹೇಳ್ಬೇಕಾದ್ರೆ ಅಲ್ಲಿನ ಸ್ಟೋರಿ ನೆನಪಾಯ್ತು. ಅಂದ್ರೆ ಹಿಂದಿನ ಕಾಲಿನ ಜನಗಳನ್ನೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು. ನಾನು ಜಾತ್ರೆಗೆ ಹೋಗಿದ್ನಲ್ಲ, ಆ ಸಮಯದಲ್ಲಿ ಈ ಸ್ಟೋರಿ ನೆನಪಾಗಿ ಇದನ್ನ ಹೇಳ್ತಾ ಇದ್ದೀನಿ. ತಾತ ಇಲ್ಲ ಇದು ಸ್ಟೋರಿಗಳನ್ನ ಹೇಳ್ತಾ ಇದ್ರು. ಹೌದಾ, ಈ ತರ ಎಲ್ಲ ನಡೆದಿತ್ತಾ, ಇವ್ರಿಗೆಲ್ಲ ದೇವ್ರು ಬಂದಿತ್ತಾ, ಹಿಂಗೆಲ್ಲ ಆಗಿತ್ತಾ ಅಂತ ಅನಿಸ್ತಾ ಇತ್ತು. ಬಟ್ ಎಷ್ಟೊಂದು ವಿಚಾರಗಳು ನಿಜನೇ ಆಗಿರ್ತಾಲ್ವಾ, ಇದು ಕೂಡ ಅದೇ ತರ ನಿಜನೇ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಮುಳ್ಳಿನ ಪಾಲಿಕೆ ನೋಡ್ಬೇಕಾದ್ರೆ ನನಗೆ ಅದು ನಮ್ಮ ತಾತರೆಲ್ಲ ಹೇಳ್ತಾ ಇದ್ದಿದ್ದು ನಂಗೆ ತುಂಬಾ ನೆನಪಾಗ್ತಾ ಇತ್ತು. ಹಾಗೆ ಚೆನ್ನಾಗೆಲ್ಲ ಇತ್ತು ಜಾತ್ರೆ ಎಲ್ಲ. ಈ ಸ್ಟೋರಿನೂ ಕೂಡ ಚೆನ್ನಾಗಿದೆ. ಇನ್ನೂ ಕ್ಯೂರಿಯಾಸಿಟಿ ಇದೆ ಅಂದ್ರೆ ಟೈಮ್ ಜಾಸ್ತಿ ಬೇಕು ಇದನ್ನೆಲ್ಲ ಕೇಳೋದಕ್ಕೆ ಅಂತ ಅನ್ಸುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಉಯ್ಯಾಲೆ ಎಲ್ಲ ಇತ್ತು ಉತ್ಸವಕ್ಕೆ. ಉಯ್ಯಾಲೆ ಅಂತ ಅಂದ್ರೆ ದೇವ್ರು ಕೂರ್ಸೋಕ್ಕಿಂತ ಮುಂಚೆ ಜನಗಳು ಉಯ್ಯಾಲೆ ಆಡ್ತಾ ಇದ್ದಾರೆ. ಹಾಗೆ ನೋಡಿ ಉಯ್ಯಾಲೆ ಎಲ್ಲ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಶಾಪಿಂಗ್ ವಿಡಿಯೋ ಎಲ್ಲ ತೋರಿಸ್ತೀನಿ ಅಂತ ಸಿಗುವ ಮತ್ತೆ.